ಮುಖ್ಯಮಂತ್ರಿ ಜಿಲ್ಲೆ ಹಾವೇರಿ ಜಿಲ್ಲೆಯಲ್ಲಿ ವಿಐಪಿ ಅಖಾಡ. ಹಾವೇರಿ ಜಿಲ್ಲೆಯ ರಾಜಕೀಯ ತಾಪಮಾನ ಹೇಗಿದೆ ಅಂತ ಹೇಳಿ ಇವತ್ತು ನ್ಯೂಸ್ 18 ಕನ್ನಡ ಹಾವೇರಿ ಜಿಲ್ಲೆಯ ಅನೇಕ ನಾಯಕರುಗಳನ್ನ ಮಾತಾಡ್ತಿದೀವಿ, 3 ಪಕ್ಷದ ನಾಯಕರನ್ನ ಮಾತಾಡ್ತಿದೀವಿ. ಇದು ಮುಖ್ಯಮಂತ್ರಿಯ ಜಿಲ್ಲೆ, ಕೃಷಿ ಸಚಿವರ ಜಿಲ್ಲೆ. ಹಾಗಾಗಿ ಈ ಜಿಲ್ಲೆಯಲ್ಲಿ ಮುಖ್ಯಮಂತ್ರಿಗಳು ಏನ್ ಮಾಡಿದ್ದಾರೆ, ಕೃಷಿ ಸಚಿವರು ಏನ್ ಮಾಡಿದ್ದಾರೆ, ಈ ಜಿಲ್ಲೆಯಲ್ಲಿ ಏನ್ ಆಗ್ಬೇಕಾಗಿತ್ತು, ಏನ್ ಆಗ್ಬಾರ್ದಿತ್ತು ಎಲ್ಲವನ್ನ ನಾವು ಮಾತಾಡ್ತೀವಿ. ಮೊದಲನೇದಾಗಿ ನಾವು ರುದ್ರಪ್ಪ ಲಮಾಣಿ ಅವ್ರನ್ನ ಮಾತಾಡ್ತಿದೀವಿ. ಹಾವೇರಿ ಜಿಲ್ಲೆಯಲ್ಲಿ ಮುಖ್ಯಮಂತ್ರಿ ಜಿಲ್ಲೆಯಲ್ಲಿ ಏನ್ ಆಗಿಲ್ಲ, ರಸ್ತೆಗಳು ಆಗಿಲ್ಲ. ಅವರ ತಾಲೂಕಿನಲ್ಲಿ ಅವರ ಕ್ಷೇತ್ರದಲ್ಲಿನೇ ಮೊನ್ನೆ ಭಾಳ ದಿವಸಗಳ ಹಿಂದೆ ಬಸ್ಸುಗಳು ಸಂಚಾರ ಬದ್ದಾಗಿತ್ತು, ಮಕ್ಕಳಿಗೆಲ್ಲ ತೊಂದರೆ ಆಯಿತು. ಮತ್ತು ಅವರು KCC ಬ್ಯಾಂಕು DCC ಬ್ಯಾಂಕನ್ನು ಮಾಡ್ತೇವೆ ಅಂತ ಭಾಳ ದಿವಸಗಳಿಂದ ಹೋರಾಟ ಮಾಡ್ತಾಯಿದ್ರು, ಅದು ಮಾಡಿಲ್ಲ. ಹಾಲು ಒಕ್ಕೂಟವನ್ನು ಮಾಡ್ತೇವೆ ಅಂತ ಹೇಳಿದ್ರು, ಅದನ್ನು ಮಾಡಿದ್ದಾರೆ. ಮುಖ್ಯಮಂತ್ರಿ ಜಿಲ್ಲೆಯಲ್ಲಿ ಏನು ಅಭಿವೃದ್ಧಿ ಆಗಿಲ್ವಾ? ಹಾಗಾದ್ರೆ ನಾನು ಬಿಜೆಪಿ ನಾಯಕರು ನಾನು ಮಾತಾಡ್ತೀನಿ. ಮುಖ್ಯಮಂತ್ರಿ ಜಿಲ್ಲೆ, ತಾವು ಬಿಜೆಪಿ ನಾಯಕರಿದ್ದೀರಾ, ತಮ್ಮ ಹೆಸರು? ಶಿವಾನಂದ ದೇಸಾಯಿ ಅಂತೇಳಿ ಹಾನಗಲ್ ತಾಲೂಕಿನಿಂದ. ಶಿವಾನಂದ ದೇಸಾಯಿ ಅವರೇ, ಮುಖ್ಯಮಂತ್ರಿ ಜಿಲ್ಲೆ, ಮುಖ್ಯಮಂತ್ರಿ ಪ್ರತಿನಿಧಿಸುವಂತ ಜಿಲ್ಲೆಯಲ್ಲಿ ಏನೂ ಆಗಿಲ್ವಾ? ರುದ್ರಪ್ಪ ಲಮಾಣಿ ಅವರು ಆರೋಪ ಮಾಡ್ತಿದ್ದಾರೆ. ರುದ್ರಪ್ಪ ಲಮಾಣಿ ಅವರು ಅವಾಗೂ ಸಹಿತ ಶಾಸಕರಾಗಿದ್ದಾಗ ಅವರೇ ಮಾಡ್ಬೋದಿತ್ತಲ್ಲ. ಅವಾಗಿಂದ ಬಂಗಾಪುರದ ರಸ್ತೆ ಹೇಳ್ತಾರ, ಆ ಬಂಗಾಪುರದ ಹೇಳ್ತಾರ. ಬಂಗಾಪುರದ ರಸ್ತೆದು ಕೋರ್ಟ್ನಾಗಿರ್ತಕ್ಕಂಥ ವಿಷಯ, ಬಂಕಾಪುರದಾಗಿರ್ತಕ್ಕಂಥದ್ದು ಕೋರ್ಟ್ನಾಗಿರ್ತಕ್ಕಂಥ ವಿಷಯ. ಅವರು ಕೂಡ ಶಾಸಕರಾದಾಗ ಆ ರಸ್ತೆ ಯಾಕೆ ಅಭಿವೃದ್ಧಿ ಆಗ್ಲಿಲ್ಲ? ಇವಾಗ ಅವ್ರು ಮಾಡ್ಲಿಲ್ಲ ಅಂದ್ರೆ ಕೋರ್ಟ್ನಿಂದ ಅದು ಡಿಕ್ಲರೇಷನ್ ಆಗಿಲ್ಲ, ಕೋರ್ಟ್ನಾಗ ವಿಷಯ ಇರೋದ್ರಿಂದ ಆ ರಸ್ತೆ ಆಗಿಲ್ಲ. ಇಷ್ಟೇ. ಮುಖ್ಯಮಂತ್ರಿ ಜಿಲ್ಲೆ, ಮುಖ್ಯಮಂತ್ರಿ ಅವರು ಏನು ಕೆಲಸ ಮಾಡಿಲ್ವಾ? ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನು ಹಿಂದೆ ದೇವರಾಜ ಅರಸರಂತ ಮುಖ್ಯಮಂತ್ರಿಗಳು ಇದ್ರು, ಅವರ ಸಾಲಿನಲ್ಲಿ ಸೇರ್ತಕ್ಕಂಥ ಮತ್ತೊಬ್ಬ ಮುಖ್ಯಮಂತ್ರಿ ಅಂದ್ರೆ ಬಸವರಾಜ ಬೊಮ್ಮಾಯಿ ಅವರು ಕೂಡ ಇವತ್ತು ಕರ್ನಾಟಕದ ಐತಿಹಾಸಿಕ ಮುಖ್ಯಮಂತ್ರಿಗಳ ಸಾಲಿನಲ್ಲಿ ಸೇರ್ತಾರೆ. ಆಯ್ತು, ಬಸವರಾಜ ಬೊಮ್ಮಾಯಿ ಅವರು ನಿಮ್ಮ ಜಿಲ್ಲೆಗೆ ಏನು ಕೊಡುಗೆ ಕೊಟ್ಟಿದ್ದಾರೆ? 5 ಹೇಳಿ. 90% ಕೆರೆ ತುಂಬಿಸ್ತಕ್ಕಂಥ ಯೋಜನೆಗಳನ್ನ ಮಾಡಿದ್ದಾರೆ. ಇವತ್ತು ಹಾವೇರಿ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಬಂದಿದೆ ಅಂದ್ರೆ ಬಸವರಾಜ ಬೊಮ್ಮಾಯಿ ಅವರು ಕಾರಣ. KMF ಒಕ್ಕೂಟ ಪ್ರಾರಂಭ ಆಗಿದೆ ಅಂದ್ರೆ ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಕಾರಣ. ಇವತ್ತು ಸರ್ವಜ್ಞ ಪ್ರಾಧಿಕಾರದ ಘೋಷಣೆ ಆಗಿತ್ತು, ಅದಕ್ಕೆ ಆಡಳಿತ ಅನುಮೋದನೆ ಕೊಟ್ಟಿದ್ದಾರೆ ಅಂದ್ರೆ ಅದಕ್ಕೆ ಮುಖ್ಯಮಂತ್ರಿಗಳು ಕಾರಣ. ಇವತ್ತು ಕನಕದಾಸರ ಕಾಗಿನೆಲ್ಲೇ ಇಡೀ ಪ್ರಪಂಚದಲ್ಲೇ ಮಾದರಿ ಆಗ್ತಾ ಇದ್ದಾರೆ ಅಂದ್ರೆ ಅದು ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಅನುದಾನ ಕಾರಣ. ಮುಖ್ಯಮಂತ್ರಿಗಳ ಅನುದಾನವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ನಾನು JDS ನಾಯಕರು ಮಾತಾಡ್ತೀನಿ. ಬಸವರಾಜ ಬೊಮ್ಮಾಯಿ ಅವರ ಕೊಡುಗೆ ಏನು? ಮೊದಲನೇದಾಗಿ ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರ 40% ಸರ್ಕಾರ. ಇನ್ನು ಏನು BJP ಮತ್ತು ಕಾಂಗ್ರೆಸ್ಸಿನ ಲೀಡ್ರು, ಇದು ನಮ್ಮ ಕಾಣಿಕೆ, JDS ಕಾಣಿಕೆ. ಇವತ್ತೇನು BC ಪಾಟೀಲ್ ಅವರು ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆಲ್ಲ ನಾವೇ ಟ್ರೈನಿಂಗ್ ಕೊಟ್ಟಿದ್ದು, ನಮ್ಮ ಪಕ್ಷದಿಂದಲೇ ಅವರು ಬೆಳೆದಿದ್ದು. ಇವತ್ತು ರೈತರ ಮೇಲೆ ಪ್ರಮಾಣ ಮಾಡಿ ಹೇಳಿ BC ಪಾಟೀಲ್, JDS ಪಾಟೀಲ್ ಎಷ್ಟೊಂದು ಹಗರಣಗಳ ಮಾತಾಡಿದ್ದಾರೆ ಅಂದ್ರೆ JDS ಪಾಟೀಲ್ BC ಪಾಟೀಲ್ ಅವರು ಏನು ಕಾಣಿಕೆ ಕೊಟ್ಟಿದ್ದಾರೆ? ನೀರಾವರಿಗೆ ಏನು ಕೂಡ ಕೊಟ್ಟಿದ್ದಲ್ಲ. ಕೇವಲ ಹಣ ಮಾಡ್ಲಿಕ್ಕೋಸ್ಕರ ಪಕ್ಷಾಂತರ ಮಾಡುವಂತ ಈ BJP ಅವರು ನಮ್ಮ ದೇಶಕ್ಕೆ ಅಪಾಯಕಾರಿ. ಬಸವರಾಜ ಬೊಮ್ಮಾಯಿ ಅವರು ಈ ಜಿಲ್ಲೆಗೆ ಏನ್ ಕೊಡುಗೆ ಕೊಟ್ಟಿದ್ದಾರೆ? ಬಸವರಾಜ ಬೊಮ್ಮಾಯಿ ಅವರು ಈ ಜಿಲ್ಲೆಗೆ ಏನ್ ಕೊಡುಗೆ ಕೊಟ್ಟಿದ್ದಾರೆ? ಸರ್, ಏನೂ ಕೊಡುಗೆ ಕೊಟ್ಟಿಲ್ಲ. ಬಸವರಾಜ ಬೊಮ್ಮಾಯಿ ಅವರು ಒಂಥರ ಗೊಂಬೆ, ಆಟದ ಗೊಂಬೆ ಇದ್ದಂಗ. ಮೋದಿ ಹೇಳ್ದಾಗ ಹಿಂಗ್ ಬೀಳ್ತಾರ, ಅಮಿತ್ ಶಾ ಆದಾಗ ಹಿಂಗ್ ಬೀಳ್ತಾರ. ಅವ್ರ ಕೈಯಾಗಿ ಏನೂ ಇಲ್ಲ, ಅವ್ರು ಹೆಂಗ್ ಹೇಳ್ಬೇಕು ಹಂಗ ಆಟ ಆಡ್ತಾರ. ಏನು ಅಭಿವೃದ್ಧಿ ಆಗಿಲ್ಲ. ನಾವು ಒಂದು ವಿಮಾನ ನಿಲ್ದಾಣ ಮಾಡುವಂತ ಹೇಳಿದ್ವಿ, ಅದು ಆಗಿಲ್ಲ. ರಸ್ತೆಗಳಾಗಿಲ್ಲ. ಎಲ್ಲೇ ಹೋದ್ರು ಗ್ರಾಮ ಪಂಚಾಯತಿ ಲೆವೆಲ್ ಇವತ್ತು BJP ಕಾರ್ಯಕರ್ತರು ನಮ್ಮ ಯಾವ ಕೆಲಸ ಆಗಿಲ್ಲ, ಈ ಪಕ್ಷದಿಂದ ಸಾಕಾಗಿದೆ. ಎಲ್ಲ ಕಾಂಟ್ರಾಕ್ಟರ್ಸ್ ಸರ್, ಕಾಂಟ್ರಾಕ್ಟರ್ಸ್ ಸಾಕಾಗಿ ಹೋಗಿದ್ದಾರೆ. ಫಸ್ಟ್ 40% ಕೊಡಬೇಕು, ಆಮೇಲೆ ಇವ್ರ ಕೆಲಸ ಸ್ಟಾರ್ಟ್ ಮಾಡಬೇಕು. ಎಲ್ಲ ಯಾವ ಕೆಲಸ ಆಗಿಲ್ಲ, ಯಾವ ಒಂದು ಸಿಂಗಲ್ ಅಭಿವೃದ್ಧಿ ಆಗಿಲ್ಲ. ಈ 40% BJP ಹಾಗೂ ಕಾಂಗ್ರೆಸ್ ಸರ್ಕಾರ ತೊಲಗಲಿ ಅಂತ ಎಲ್ಲ ಕರ್ನಾಟಕ ಜನತೆಗಳು ಆಮ್ ಆದ್ಮಿ ಪಕ್ಷಕ್ಕೆ ವೋಟ್ ಹಾಕ್ತೀರಿ ಅಂತ ಹೊಸ ಮುಖಗಳನ್ನ. ಬಸವರಾಜ ಬೊಮ್ಮಾಯಿ ಅವರು ಈ ಜಿಲ್ಲೆಗೆ ಏನು ಕೊಡುಗೆ ಕೊಟ್ಟಿಲ್ವಾ? ಬಸವರಾಜ ಬೊಮ್ಮಾಯಿ ಅವರು ಈ ಜಿಲ್ಲೆಗೆ ಏನು ಕೊಡುಗೆ ಕೊಟ್ಟಿಲ್ವಾ? ಹಾವೇರಿ ಜಿಲ್ಲೆಯಲ್ಲಿ ಎಂತ ಕೊಡುಗೆನೂ ಇಲ್ಲ. ನಾವೆಲ್ಲ ನೋಡ್ತಾ ಇದ್ವಿ, ಅಭಿವೃದ್ಧಿ ಇಲ್ಲ, ಸ್ಕೂಲ್ ಇಲ್ಲ, ನೀರಾವರಿ ಪ್ರದೇಶ ಇಲ್ಲ. ಪ್ರತಿಯೊಂದು ಕೂಡ ರಸ್ತೆಗಳು ನೋಡಿದ್ರೆ ಬರಂಗಿಲ್ಲ. ಇವತ್ತು ರಸ್ತೆಗಳ ಕಡೆಗೆ ಯಾರು ಕೂಡ ತಿರುಗಿ ನೋಡೋದಂಥದ್ದಿಲ್ಲ. ಏನು ಕೊಡುಗೆ ಇದೆ? ಯಾರು ಕೊಡುಗೆ ಇದೆ? ನಮ್ಮ ಬಸವರಾಜ ಬೊಮ್ಮಾಯಿ ಅವ್ರದ್ದು ಏನು ಕೊಡುಗೆ? ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಜಿಲ್ಲೆಯ ಒಬ್ಬ ಮುಖ್ಯಮಂತ್ರಿಗಳು. ನಮ್ಮ ಜಿಲ್ಲೆಗೆ ಅವ್ರ ಮೇಲೆ ಅಪಾರವಾದ ನಂಬಿಕೆ ಇದೆ. ಆದರೆ ಆ ತಡೆಕ ವಿಶ್ವಾಸವನ್ನು ನಾವೆಲ್ಲರೂ ಹೊಂದಿದ್ವಿ. ನಾವು ಮೊಟ್ಟ ಮೊದಲಾಗಿ ನಮ್ಮ ಜಿಲ್ಲೆಗೆ ಬಂದಾಗ ಕೈಗಾರಿಕಾ ಸ್ಥಾಪನೆ ಮಾಡ್ರಿ, ನಮಗೆ ಶಾಶ್ವತ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡ್ರಿ, ಇಲ್ಲಿ ಮೂಲಭೂತ ಸೌಕರ್ಯದಿಂದ ವಂಚಿತ ಆಗೈತಿ. 15 ವರ್ಷದಿಂದ ಕಾಂಗ್ರೆಸ್ BJP ಸರ್ಕಾರ ಯಾವ ಕೆಲಸ ಮಾಡಿಲ್ಲ ಇಲ್ಲೇ. ದಯವಿಟ್ಟು ತಾವು ಮುಖ್ಯಮಂತ್ರಿಗಳು ನೀವು
ಈ ತಾವು ಮುಖ್ಯಮಂತ್ರಿಯಾಗಿ ತಮ್ಮ ಜಿಲ್ಲೆಯನ್ನ ಅಭಿವೃದ್ಧಿ ಪಡಿಸ್ಬೇಕಂತ ನಾವು ಅನೇಕ ಮನವಿ ಮಾಡಿದ್ವಿ. ಒಳ್ಳೆ ವ್ಯಕ್ತಿ ಆದರೂ ಆದರೆ ಅಭಿವೃದ್ಧಿ ಆಗಿಲ್ಲ. ಬಸವರಾಜ ಬೊಮ್ಮಾಯಿಯವರು ಒಳ್ಳೆ ವ್ಯಕ್ತಿ ಅಂತೆ, ಆದ್ರೆ ಅಭಿವೃದ್ಧಿ ಆಗಿಲ್ಲ ಅನ್ನೋದು ಬಹುಜನ ಸಮಾಜ ಪಕ್ಷದ ನಾಯಕರೊಬ್ಬರ ಆರೋಪ ಆಗಿರ್ತಕ್ಕಂಥದ್ದು. ಆದ್ರೆ ಈ ಹಾವೇರಿ ಜಿಲ್ಲೆಯಲ್ಲಿ ರೈತ ಮುಖಂಡರಿದ್ರು, ಅನೇಕ ರೈತಪರ ಹೋರಾಟಗಳಾಗಿರುವಂಥದ್ದು, ಇದೇ ಹಾವೇರಿ ಜಿಲ್ಲೆಯಲ್ಲಿ ಗೋಲಿಬಾರ್ ಕೂಡ ಆಗಿರುವಂಥದ್ದು. ಹಾಗಾಗಿ ಹಾವೇರಿ ಜಿಲ್ಲೆಯವರ ಕೃಷಿ ಸಚಿವರಾಗಿರ್ತಕ್ಕಂಥ BC ಪಾಟೀಲ್ ರವರ ಕೊಡುಗೆ ಏನು, ಕೃಷಿಗೆ ಅವರ ಕೊಡುಗೆ ಏನು ಅಂತೇಳಿ ನಾನು ರೈತ ಸಂಘದ ಮುಖಂಡರನ್ನು ಮಾತಾಡ್ತೀನಿ. ಸರ್, ತಮ್ಮ ಹೆಸರು? ಮಲ್ಲಿಕಾರ್ಜುನ್ ಬಳ್ಳಾರಿ ಅಂತೇಳಿ ರೈತ ಸಂಘದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತೀವಿ. ಅವ್ರು ಆರ್ಚ್ ಬಂದಾಗಿದ್ದ ಪ್ರತಿ ಕ್ಷಣಕ್ಕೂ ನಾವು ಏನು ರೈತರಿಗೆ ಏನು ನೀವು ಹೆಲ್ಪ್ ಮಾಡಬೇಕು ಅನ್ನೋದನ್ನು ಮನವಿ ಕೊಟ್ವಿ, ಸ್ಟ್ರೈಕ್ ಮಾಡಿದ್ವಿ, ಏನು ಹೇಳಿದ್ರು ಅದನ್ನು ಯಾವ ಲೆಕ್ಕಕ್ಕೆ ತಗೊಂಡಲ್ಲ. ಹಾಲು ಒಕ್ಕೂಟ ಮತ್ತು DCC ಬ್ಯಾಂಕ್ ಬೇಡಿಕೆ ಇತ್ತು. ಹಾಲು ಒಕ್ಕೂಟ ಅದು ಕಾಟಾಚಾರಕ್ಕೆ ಆಗೈತಿ, ಇನ್ನೂ ಪೂರ್ತಿ ಪ್ರಮಾಣದಾಗ ಬಂದಿಲ್ಲ. ಆದ್ರೆ DCC ಬ್ಯಾಂಕನ್ನು 27 ವರ್ಷ ಜಿಲ್ಲೆಯಾಗಿ ಯಾವ ಸರ್ಕಾರನೂ ಮಾಡಿಲ್ಲ, ಹಿಂದೂ ಮಾಡಿದ್ದು. ಯಾಕೆ ಮಾಡಿಲ್ಲ? ಅದಕ್ಕೇನು ಟೆಕ್ನಿಕಲ್ ಫಾಲ್ಟ್ ಹೇಳ್ತಾರ, ಆ ಟೆಕ್ನಿಕಲ್ ಬೇಡ ನಮಗೆ. ಏನು 3 ಲಕ್ಷ ರೂಪಾಯಿ ಮಟ್ಟ ರೈತರಿಗೆ ಬಡ್ಡಿ ರೈತ ಸಾಲ ಸಿಗ್ತೈತಲ್ಲ, ಅದು ಬೇಕನ್ನೋದು ಅಷ್ಟೇ ನಮ್ದು. ಅದು 5 ಲಕ್ಷಕ್ಕೆ ಮಾಡ್ಯಾರ ಈಗ ಮೊನ್ನೆ ಬಜೆಟ್ನಾಗ. ಸರ್, ತಾವು ರೈತ ಸಂಘದವರಿದ್ದೀರಾ, ರೈತ ಸಂಘದಲ್ಲಿ ಪ್ರಶ್ನೆ ಮಾಡಲ್ವಾ ತಾವು? ನಾವು ದಿನ ಪ್ರಶ್ನೆ ಮಾಡ್ತಾ ಇದಾವೆ, ಅವ್ರಿಗೆ ಪ್ರತಿ ಕ್ಷಣ ಪ್ರಶ್ನೆ ಮಾಡಿವೆ. ಅದಕ್ಕಾಗಿ 100 ಹೋರಾಟ ಮಾಡಿವಿ, ಆದ್ರೆ ಅವು ಯಾವ ಮನವಿ ಇಲ್ಲ. ಮೊನ್ನೆ ಬಂದಾಗ ಗೆರಾವ್ ಹಾಕ್ತೇವೆ ಅಂದಾಗ ನಿಮ್ಮನ್ನ ಕರೆದು ನಿಮ್ಮ ಸಮಸ್ಯೆ ಬಗೆಹರಿಸ್ತೇವೆ ಅಂತ ಹೇಳಿ ಇಷ್ಟು ದಿವಸ ಆದರೂ ಹಾವೇರಿ ಜಿಲ್ಲೆಯ ರೈತರನ್ನ ಮಾತಾಡ್ಸಕ್ಕೆ ಪುರ್ಸತ್ ಇಲ್ದಂಗೆ ಆಗ್ಯಾರ ಅವರು. CM ಆಗಿ ಅವ್ರು ಹೋಗ್ಯಾರ ಅಂದ್ರೆ ಏನು ಮಿನಿಸ್ಟರ್ ಅದನ್ನು ಕೃಷಿಗೆ ಸಂಬಂಧಪಟ್ಟಂಥ ಸಚಿವರು, ಅವರು ಯಾವುದೇ ಕೃಷಿಗೆ ಸಂಬಂಧಪಟ್ಟದ್ದು ಯಾವೂ ಆಗಿಲ್ಲ. ಇಷ್ಟು ದಿವ್ಸ ಬರೋಂಥ ಉಪಕರಣಗಳು ಏನು ನಮಗೆ ಕೊಡ್ತಿದ್ರಲ್ಲ, ಅವಕ್ಕೆ ಸಬ್ಸಿಡಿನೂ ಈಗೂ ಸಬ್ಸಿಡಿ ಇಲ್ಲ. ಅವು ಅಲ್ಲಿಗೆ ಬಂದಾಗ್ಯವು, ಅವು ಯಾಕೆ ನಿಂತವ ಗೊತ್ತಿಲ್ಲ. ಆ ಸಬ್ಸಿಡಿ ಇಲ್ಲದಕ್ಕೆ ರೈತರು ಈಗೂ ಕಲ್ಟಿವೇಟರ್, ಕುಂಟಿ, ಈಗ ನಾನು ಮಳೆಗಾಲ ಬಂತು, ಅವು ತಗೋಬೇಕಾದ್ರೆ ಇನ್ನೂ ಅವು ಜಾರಿ ಇಲ್ಲ. ಯಾಕೆ ಕೃಷಿ ಸಚಿವರು ಹಾವೇರಿ ಜಿಲ್ಲೆ ಬಗ್ಗೆ ಪ್ರೀತಿ ಇಲ್ವಾ? ಇದೇ ಜಿಲ್ಲೆ ಸರ್, ಅವ್ರು ಅವ್ರ ಮೇಲೆ ಮಾತಾಡ್ಕೊಂತ ಹೋಗ್ತಾರ ಹೊರತು ರೈತಿಗೆ ಏನ್ ಬೇಕು ಅನ್ನೋದನ್ನ ಯಾರು ಕೇಳಿಸ್ಕೊಳ್ಳೋ ಲೆವೆಲ್ನಾಗಿಲ್ಲ. ಸುಮಾರು 20 ವರ್ಷ ಭೂಮಿ ಕಳ್ಕೊಂಡ್ ರೈತಗೆ ದುಡ್ಡು ಕೊಟ್ಟಿಲ್ಲ. ಇವತ್ತವ ಬೀದಿ ಪಾಲಾಗ್ಯಾನ. ಅವ್ರ ತಲೆಮಾರು ಹೋಗ್ಯಾವಲ್ಲ, ಅವ್ರ ತಂದೆ ಮುತ್ತಜ್ಜ ಸತ್ತಾರ. ಇವತ್ತು ಅವ್ರಿಗೆ ಭೂಮಿ ಏನ್ ನೀರಾವರಿ ಕಳ್ಕೊಂಡಲ್ಲ, ಆ ಭೂಮಿ ಪರಿಹಾರ ಕೊಡಕ್ಕಾಗಿಲ್ಲ. ಅದನ್ನ ಕೇಳೋಂತ ಸೌಜನ್ಯನೂ ಇಲ್ಲ. ನಾನೊಬ್ರು ಮಹಿಳೆಯರನ್ನ ಮಾತಾಡಿಸ್ತೀನಿ. ಈ ಜಿಲ್ಲೆಗೆ ಮಹಿಳೆಯರಿಗಾಗಿರ್ತಕ್ಕಂಥ ವಿಶೇಷ ಕೊಡುಗೆ ಈ ಸರ್ಕಾರ ಏನ್ ಕೊಟ್ಟಿದೆ? ಯಾಕಂತ ಹೇಳಿದ್ರೆ ಇದು ಮುಖ್ಯಮಂತ್ರಿಗಳ ತವರು ಜಿಲ್ಲೆ, ಕೃಷಿ ಸಚಿವರ ಜಿಲ್ಲೆ. ಹಾಗಾಗಿ ತಾವು ಮಹಿಳೆಯಾಗಿ KRS ಪಕ್ಷದ ಕಾರ್ಯಕರ್ತೆಯಾಗಿ ಮಹಿಳೆಯರಿಗೆ ಏನು ಅನುಕೂಲ ಆಗಿಲ್ವಾ? ಸರ್, ನಾನು KRS ಪಕ್ಷದ ಒಬ್ಬ ಅಭ್ಯರ್ಥಿಯಾಗಿ ನಾನು ಮಾತಾಡೋದಿಲ್ಲ, ಒಬ್ಬ ಸರ್ವೇ ಸಾಮಾನ್ಯ ಒಬ್ಬ ಹೆಣ್ಮಗಳಾಗಿ ನಾನು ಹೇಳ್ತಾ ಇದ್ದೀನಿ. ಇಲ್ಲಿರುವಂತ ಪ್ರತಿಯೊಂದು ಪಕ್ಷದವರನ್ನ ಫಸ್ಟ್ ಕೇಳಿ, ಯಾವತ್ತಾರು ಸುಸಜ್ಜಿತವಾದಂತ ನೀರನ್ನು ಇವರು ಕುಡಿದಿದ್ದಾರ? ಸುಸಜ್ಜಿತವಾದಂತ ಗಾಳಿನ ಇವರು ಸೇವನೆ ಮಾಡಿದ್ದಾರ? ಇಲ್ಲ. 15 ದಿನಕ್ಕೆ ಒಂದ್ಸತಿ ಬಿಡುವಂತ ನೀರನ್ನ ಇವರು ಕುಡಿತಾ ಇದ್ದಾರೆ. 15 ದಿನಕ್ಕೂ ಒಮ್ಮೆ ನೀರು ಬಿಡುವಂತ ನೀರನ್ನು ಕುಡಿತಾ ಇದ್ದಾರೆ. ಒಂದು ಬಾಟ್ಲಲ್ಲಿ ಹಾಕಿಟ್ರೆ ಹುಳ ಬೀಳುವಂತ ಪರಿಸ್ಥಿತಿ. ಅಂತ ನೀರನ್ನ ಬಂಗಾರವಾಗಿ ಕುಡಿತಾ ಇದ್ರೆ ಇದು CM ಜಿಲ್ಲೆ ಅಂತ ಹೇಳ್ಕೊಳಕ್ಕೆ ಹೇಗಾಗುತ್ತೆ ಸರ್? ಇಂಥ ವಿಚಾರಗಳು ಬೇಕಾ? ನೋಡಿ ಸರ್, ಗೌರ್ಮೆಂಟ್ ಬಸ್ ಸ್ಟಾಪ್ ಗಳಲ್ಲಿ ಹೋಗಿ ನೋಡಿ, ಸರ್ಕಾರಿ ಕಚೇರಿಗಳಲ್ಲಿ ನೋಡಿ, ಶೌಚಾಲಯಗಳಿಲ್ಲ ಸರ್. ನಿಯತ್ತಿಂದ ಹೆಣ್ಣು ಮಕ್ಕಳಿಗೆ ಹೋಗೋಕೆ, ಬಯಲು ಕಡೆ ಹೋಗೋಕೆ ನಿಯತ್ತಿಂದ ಶೌಚಾಲಯಗಳಿಲ್ಲ. ಒಂದ್ ಕಡೆ ಕೇಳ್ತಾರೆ 9 ಗಂಟೆಗೆ ಮುಚ್ಚಬೇಕಂತೆ ಶೌಚಾಲಯನ. ನಿಜವಾಗ್ಲೂ ಹಾವೇರಿ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆಯಾ? ಇಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆಯಾ? ಸಮಸ್ಯೆ ಇದೆ ಸರ್. ಸರ್ಕಾರ ಅಂದ್ರೆ ಜನರಿಗೋಸ್ಕರ ಇರ್ಬೇಕು ಸರ್ ಸರ್ಕಾರ. ಬಟ್ ನಮ್ಮ BJP ಸರ್ಕಾರ ಜನರಿಂದ ಆಯ್ಕೆ ಆಗಿದೆ, ಆದ್ರೆ ಅದಾನಿಗಾಗಿ ಇದೆ ಸರ್ಕಾರ. ದೆನ್ ಸರ್, ಸವಣೂರ್ಲಿಂತ್ರ ಗದಗ್ಗೆ ಹೋಗೋ ರಸ್ತೆ ನೀವು ನೋಡಿದ್ರೆ ಎದಕ್ಕೂ ಬೇಡ, ಹಂಗೆ ಹದಗೆಟ್ಟಿದೆ ಸರ್ ರಸ್ತೆ. ಆಮೇಲೆ ನಾವು ಬಸವರಾಜ್ ಶಿವಣ್ಣವ್ರಿಗೆ ಒಳ್ಳೆ CM ಅಂತ ಹೇಳಿ ಕರಿಬೇಕಾಗಿತ್ತು, ಆದ್ರೆ ಅತಿ ಕೆಟ್ಟ CM ಆಗಿ ನಮ್ಮ ಕರ್ನಾಟಕದಲ್ಲೇ ಅತ್ಯಂತ ಕೋಮು ಗಲಭೆಯನ್ನು ಹಚ್ಚಿದಂತ ಮುಖ್ಯಮಂತ್ರಿ ಯಾರಪ್ಪ ಅಂದ್ರೆ ಅದು ಬಸವರಾಜ ಬೊಮ್ಮಾಯಿ. ಬಸವರಾಜ ಬೊಮ್ಮಾಯಿ ಅವರು ಈ ಜಿಲ್ಲೆಗೆ ಏನು ಮಾಡಿಲ್ವಾ? ಕೃಷಿ ಸಚಿವರು ಏನು ಮಾಡಿಲ್ವಾ? ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರ ಇತ್ತು 5 ವರ್ಷ, ಅವ್ರೇನು ಕಡದು ಕಟ್ಟೆ ಹಾಕಿದ್ರಂತ ನಾನು ಕಾಂಗ್ರೆಸ್ ನಾಯಕರನ್ನ ಕೇಳ್ತೀನಿ. ನೀವೇನು ಈ ಜಿಲ್ಲೆ ಕೊಡುಗೆ ಕೊಟ್ಟಿದ್ದೀರಾ? ನಿಮಗೂ ಜವಾಬ್ದಾರಿ ಇಲ್ವಾ? ನೀವೇನು ಕಡದು ಕಟ್ಟೆ ಹಾಕಿದಿರ ಸ್ವಾಮಿ? ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ 5 ವರ್ಷಗಳ ಕಾಲ ಹಾವೇರಿ ಜಿಲ್ಲೆಗೆ ಸಮಗ್ರ ಅಭಿವೃದ್ಧಿಗಾಗಿ ಅವರು ಸಾಕಷ್ಟು ಯೋಜನೆ ಕೊಟ್ಟಿದ್ದಾರೆ. ವಿಶೇಷವಾಗಿ ರೈತರಿಗೆ ಎಲ್ಲ ತಾಲೂಕಿನಲ್ಲಿ ಕೆರೆ ತುಂಬಿಸುವಂಥ ಕೆಲಸವನ್ನು ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಹಾವೇರಿ ನಗರಕ್ಕೆ ಸಂಪೂರ್ಣವಾಗಿ ರಸ್ತೆಗಳ ಅಭಿವೃದ್ಧಿ ಇರಬಹುದು, ನಮ್ಮ ನಗರಸಭೆ ಕಟ್ಟಡ ನಾನು ನೋಡಿದೆ, ರಸ್ತೆ
ತುಂಬಾ ಅಭಿವೃದ್ಧಿ ಅಂತಾರೆ. 5 ವರ್ಷಕ್ಕೆ ನಿಮ್ ರಸ್ತೆ ಕಿತ್ತೋಗ್ಬಿಡ್ತಾ? ಇಲ್ಲ ನಾವು ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೇವೆ. 2 ವರ್ಷಗಳ ಕಾಲ ಅತಿವೃಷ್ಟಿ ಬಂದು ಕೆಲವೊಂದು ರಸ್ತೆ ಹೋದವು. ನಾವು ರಸ್ತೆಗಳ ಅಭಿವೃದ್ಧಿ ಮಾಡಿ ಇವನು ಫ್ಲೈಓವರ್ ಸತ ಉಳಿಸಿದ್ದೇವೆ. ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೇವೆ. ವಿದ್ಯಾರ್ಥಿ ನಿಲಯ ಕಟ್ಟಿಸಿದ್ದೇವೆ. ಕೋಟ್ಯಾಂತರ ರೂಪಾಯಿ ಅಭಿವೃದ್ಧಿ ಕಾರ್ಯಕ್ರಮ ಹಾವೇರಿ ಮತ್ತು ಹಾವೇರಿ ಜಿಲ್ಲೆಯಲ್ಲಿ ನಡೆದಿದ್ದವು. ಹಾವೇರಿ ಜಿಲ್ಲೆಯಲ್ಲಿ ನಾವು ಅಭಿವೃದ್ಧಿ ಮಾಡಿದ್ವಿ ಅಂತ ಹೇಳ್ತಾರೆ. ಈ ಹಿಂದಿನ ಸಿದ್ದರಾಮಯ್ಯ ಸರ್ಕಾರದ ಹಾವೇರಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಆಗಿದ್ದಂಥವರು ರುದ್ರಪ್ಪ ಲಮಾಣಿದ್ದಾರೆ. ಈಗ ಅವರು ಮಾಜಿ ಶಾಸಕರಾಗಿದ್ದಾರೆ, ಮಾಜಿ ಸಚಿವರಾಗಿದ್ದಾರೆ. ಸರ್, ತಾವು ಈ ಜಿಲ್ಲೆಯ ಸಚಿವರಾಗಿದ್ರಿ, ತಮಗೂ ಕೂಡ ನಾಗರಿಕ ಜವಾಬ್ದಾರಿ ಇರ್ತಕ್ಕಂಥದ್ದು. ಒಂದು ಹೆಣ್ಣು ಮಗಳು ಹೇಳ್ತಾರೆ ಕುಡಿಯೋ ನೀರು ಕೂಡ ಸರಿಯಾಗಿಲ್ಲ ಇಲ್ಲಿ ಅಂತ ಹೇಳ್ತಾರೆ, ಒಳ್ಳೆ ಗಾಳಿ ಇಲ್ಲ ಅಂತ ಹೇಳ್ತಾರೆ. ನೀವು ಕೂಡ ಜವಾಬ್ದಾರಿಯುತವಾಗಿದ್ದೀರಿ. ಬಸವರಾಜ ಬೊಮ್ಮಾಯಿ ಏನು ಮಾಡಿಲ್ಲ ಅಂತ ಆರೋಪ ಮಾಡ್ತೀರಾ, ಕೃಷಿ ಸಚಿವರು ಏನು ಮಾಡಿಲ್ಲ ಅಂತ ಆರೋಪ ಮಾಡ್ತೀರಾ. ತಾವು ಕಡಿದು ಕಟ್ಟೆ ಹಾಕಿರೋದು ಏನು ಅಂತ ದಯಮಾಡಿ ಜನಗಳ ಮುಂದೆ ತಾವು ಉತ್ತರ ಕೊಡಿ. ನಾನು ಮಂತ್ರಿ ಆದ ಮೇಲೆ ಈ ಜಿಲ್ಲೆಗೆ 100 ಕೋಟಿ ಹಣವನ್ನು ತಂದಿದ್ದೇವೆ. ಮೊರಾರ್ಜಿ ದೇಸಾಯಿ ಶಾಲೆ ಮಾಡಿದ್ದೇವೆ, ಶಾದಿ ಮಾಲ್ ಕಟ್ಟಿದ್ದೇವೆ, ರಂಗಮಂದಿರ ಕಟ್ಟಿದ್ದೇವೆ, ವಿಜ್ಞಾನ ಭವನ ಕಟ್ಟಿದ್ದೇವೆ, ವಾಲ್ಮೀಕಿ ಭವನ ಕಟ್ಟಿದ್ದೇವೆ, 24x7 ನೀರಿನ ಸರಬರಾಜು ಮಾಡಿದ್ದೇವೆ. ಸ್ವಲ್ಪ ಅಡೆತಡೆಗಳು, ಟೆಕ್ನಿಕಲ್ ಪ್ರಾಬ್ಲಮ್, ಸ್ವಲ್ಪ ತೊಂದರೆ ಇದೆ. ಆದರೆ ನಮ್ಮ ಕಾಲದಲ್ಲಿ ಕೂಡ ಎಲ್ಲವೂ ಕೂಡ ಆಗಿದೆ. ಆಮೇಲೆ ನಾನಿದ್ದಾಗ 1112 ಬಡವರಿಗೆ ಮನೆಗಳನ್ನು ಕೊಟ್ಟಿದ್ದೆ. ಆದರೆ ಇಲ್ಲಿಯವರೆಗೂ ಸಹಿತ ಈಗಿರುವ ಶಾಸಕರು ಅವನ್ನ ಕೊಡ್ಲೇ ಇಲ್ಲ. ಇವತ್ತು ಪಟ್ಟ ಸಹಿತ ಕೊಡ್ಲಿಲ್ಲ ಅವರಿಗೆ. ಅಂತದನ್ನ ಮಾಡಿದ್ದಾರೆ. ಈ ಯಾಕೆ ಇಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ? ನೀವು ಹೇಳಿದ್ರೆ 5 ವರ್ಷ ಇದ್ರಿ, ಶುದ್ಧ ಕುಡಿಯುವ ನೀರಿಲ್ಲ ಅಂತ ಒಬ್ರು ಹೆಣ್ಮಕ್ಳು ಹೇಳ್ತಾರೆ. ಇಲ್ಲಿ ವ್ಯವಸ್ಥೆ ಅಸ್ತವ್ಯಸ್ತ ಆಗಿದೆ ಅಂತ ಹೇಳಿದ್ರೆ ತಾವು 5 ವರ್ಷ ಒಂದು ಕುಡಿಯೋ ನೀರು ಕೊಡ್ಸಕ್ ಆಗಿಲ್ವ ಸ್ವಾಮಿ? ಅವರಿಗೆ ಮಾಹಿತಿ ಕೊರತೆ ಇದೆ. ನೀರಿನ ತೊಂದರೆನೇ ಇಲ್ಲ. ಎಲ್ಲ ನೀರು ಸಾಕಷ್ಟು ನೀರಿದೆ. ಅವತ್ತು ನೀರಿನ ತೊಂದರೆ ಇತ್ತು, ಇವತ್ತು ನೀರಿನ ತೊಂದರೆ ಇಲ್ಲ. ಜನ ನೆಮ್ಮದಿಯಾಗಿದ್ದಾರೆ ನೀರಿನ ಸಲುವಾಗಿ. ಅವತ್ತು ನಾನಿದ್ದಾಗ ಕೊಡಗಳನ್ನು ತಗೊಂಡು ಬಂದು ರಸ್ತೆ ಮೇಲಿಟ್ಟು ಮೆರವಣಿಗೆ ಮಾಡ್ತಾ ಇದ್ರು. ಇವತ್ತು 5-6 ವರ್ಷಗಳಲ್ಲಿ ಯಾವುದೇ ಒಂದು ಸ್ಟ್ರೈಕ್ ಆಗಿಲ್ಲ. ನೀರು ಮಾತ್ರ ಚೆನ್ನಾಗಿದೆ. ಗಾಳಿದು ನನಗೆ ಗೊತ್ತಿಲ್ಲ. ಆ ಗಾಳಿ ಹೇಗೆ ಬರ್ತದೋ, ಯಾರಾದರೂ ರಾಜಕಾರಣಿಗಳು ಗಾಳಿ ಕದ್ಕೊಂಡು ಹೋದ್ರು, ವಿಷ ಅನಿಲ ಏನಾದರೂ ಬಿಟ್ರು, ಅದು ನನಗೆ ಗೊತ್ತಿಲ್ಲ. ಗಾಳಿ ಶುದ್ಧವಾದ ಗಾಳಿನೂ ಕೂಡ ಈ ಜಿಲ್ಲೆಯಲ್ಲಿದೆ. ಅದನ್ನ ಯಾವ ರಾಜಕಾರಣಿಗಳಿಗೂ ಕದ್ಕೊಂಡು ಒಯ್ದಿಲ್ಲ. ಆಯ್ತು. ಈ ನಡುವೆ ನಾವು BC ಪಾಟೀಲ್ರು ಯಾಕೆ ಕಾಂಗ್ರೆಸ್ ಬಿಟ್ರು, ಬಡಕರ್ ಯಾಕೆ ಬಿಜೆಪಿ ಬಿಟ್ರು ಕೇಳೋಣ ಬನ್ನಿ. ತಾವು ಹಿರೇಕೆರೂರು ತಾಲೂಕಾ ಬಿಜೆಪಿಯ ಮಾಜಿ ಅಧ್ಯಕ್ಷರು. 2000 ಹಿರೇಕೆರೂರು ತಾಲೂಕಿನ ಬಿಜೆಪಿಯ ಮಾಜಿ ಅಧ್ಯಕ್ಷರು. ನೀವು ವಲಸೆ ಬಂದಿದ್ದೀರಿ. ಈಗ ನೀವ್ ಯಾಕೆ ಬಿಜೆಪಿಯಿಂದ ವಲಸೆ ಬಂದ್ರಿ? BC ಪಾಟೀಲ್ರವರು ಪಕ್ಷದ ಯಾವ ಮೂಲ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತಗೊಳ್ಳಿಲ್ಲ. ಅವರ ಹಿಂಬಾಲಕರಿಗೆ ಮಾತ್ರ ಸರ್ಕಾರದ ನಾಮನಿರ್ದೇಶನಗಳು, ಸಬ್ಸಿಡಿ ಯೋಜನೆಗಳು, ಫಲಾನುಭವಿಗಳ ಆಯ್ಕೆ ಎಲ್ಲದೂ ಕೂಡ ಏಕತರಫಿಯಾದಂಥ ನಿರ್ಧಾರವನ್ನು ಅವರು ತೆಗೆದುಕೊಂಡ್ರು. ಈಗ ಸರ್ವಜ್ಞ ಪ್ರಾಧಿಕಾರ ಅಂತೇಳಿ ಸರ್ವಜ್ಞ ಪ್ರಾಧಿಕಾರಕ್ಕೆ 5 ಪೈಸೆ ದುಡ್ಡು ಸಹ ಇವತ್ತವರೆಗೂ ಬಿಡುಗಡೆ ಆಗಿಲ್ಲ. RDPR ನೊಳಗೆ ಇದ್ರೊಳಗೆ DPR ಆಗಿಲ್ಲ. 5 ಪೈಸೆ ದುಡ್ಡು ಸಹ ಬಿಡುಗಡೆ ಆಗಿಲ್ಲ. ಚುನಾವಣೆ ಗಿಮಿಕ್, ಚುನಾವಣೆಯ ಉದ್ದೇಶವನ್ನ ಇಟ್ಟುಕೊಂಡು ಸರ್ವಜ್ಞ ಪ್ರಾಧಿಕಾರಕ್ಕೆ 25 ಕೋಟಿ, ಆ ನದಿಗೆ 25 ಕೋಟಿ. ನೀವು ಬಣಕಾರ್ ಜೊತೆಗೆ ಕಾಂಗ್ರೆಸ್ಗೆ ವಲಸೆ ಬಂದ್ರಿ? ಹೌದು, ಬಣಕಾರ್ ಅವ್ರ ಜೊತೆ. BC ಪಾಟೀಲ್ ರವರ ಪಕ್ಷಪಾತ, ಸ್ವಜನ ಪಕ್ಷಪಾತ, ಅವರ ಹಿಂಬಾಲಕರಿಗೆ ಮಾತ್ರ ಆದ್ಯತೆ ಕೊಡ್ತಿದ್ರು. ಅದನ್ನ ಪ್ರತಿಭಟಿಸಿ UP ಬಣಕಾರ್ ಅವರು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ತಕ್ಷಣವೇ ನಾನು ತಾಲೂಕಾ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ BC ಪಾಟೀಲ್ರ ಸ್ವಜನ ಪಕ್ಷಪಾತ ಮತ್ತು ಅವರ ಹಿಂಬಾಲಕರಿಗೆ ಏನು ಆದ್ಯತೆ ಕೊಡ್ತಿದ್ರು ಅದನ್ನ ಪ್ರತಿಭಟಿಸಿ. BC ಪಾಟೀಲ್ ಯಾಕೆ ಬಿಜೆಪಿಗೆ ಹೋದ್ರು ಸ್ವಾಮಿ? ಭ್ರಷ್ಟಾಚಾರ. BC ಪಾಟೀಲ್ ಅವರು ಪಕ್ಷದ ಅಧಿಕಾರಕ್ಕಾಗಿ, ಅವರ ಒಂದು ವೈಯಕ್ತಿಕ ಲಾಭಕ್ಕಾಗಿ ಬಿಜೆಪಿಗೆ ಹೋದ್ರೆ ಹೊತ್ತು ಯಾವುದೇ ಅಭಿವೃದ್ಧಿಯನ್ನು ಮಾಡಿಲ್ಲ. BC ಪಾಟೀಲ್ ಯಾಕೆ ನಿಮ್ ಪಾರ್ಟಿಗೆ ಬಂದ್ರು ಸರ್? ಅವ್ರು ಹೇಳ್ತಾರೆ 40% ಕಾಸು ದುಡ್ಡು ಅಂತ ಹೇಳ್ತಾರೆ. ಯಾಕೆ ಬಂದ್ರು? ಅದೇ ದುಡ್ಡು ಅವರ ಪಕ್ಷದಲ್ಲಿದ್ದಾಗ ನಿಯತ್ತಾಗಿ ಅವರು ಹೇಳಿರೋ ಕಾರ್ಯ ಕೆಲಸಗಳನ್ನ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದೇ ಆದಲ್ಲಿ ಅವರು ಮತ್ತೊಂದು ಪಕ್ಷಕ್ಕೆ ವಲಸೆ ಬರುವಂತ ಆದ್ಯತೆನೇ ಇರ್ತಾ ಇರಲಿಲ್ಲ. ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಅವರಿಗೆ ಯಾವುದೇ ಬೆಲೆ ಇರದೇ ಇರುವ ಕಾರಣದಿಂದಾಗಿ ಬಿಜೆಪಿಗೆ ಬಂದರೆ ವಿನಃ ಯಾವುದೇ ವೈಯಕ್ತಿಕ ಲಾಭ ಇಲ್ಲ, ದುಡ್ಡು ಇಲ್ಲ, ಮೋಸ ಇಲ್ಲ, ವಂಚನೆ ಇಲ್ಲ. ಬಿಜೆಪಿ ಪಕ್ಷದಲ್ಲಿ ನಿರ್ಭಯವಾಗಿ ಆಡಳಿತ ಮಾಡಬಹುದು, ನಿರ್ಭಯವಾಗಿ ಕೆಲಸ ತರಬಹುದು ಅನ್ನೋ ಉದ್ದೇಶಕ್ಕಾಗಿ ಬಿಜೆಪಿಗೆ ಬಂದ್ರೆ ವಿನಃ ಬೇರೆ ವೈಯಕ್ತಿಕ ಉದ್ದೇಶ ಏನೂ ಇಲ್ಲ. ಜೈ ಬಿಜೆಪಿ. ನಾನು ಈ ಮಹಿಳೆಯನ್ನು ಮಾತಾಡ್ತೀನಿ. ಬಣಕಾರ್ ಯಾಕೆ ಸ್ವಾಮಿ ಬಿಜೆಪಿ ತೊರೆದು ಬಿಟ್ರು? ಬಣಕಾರಿಗೆ ಅಷ್ಟು ಅನ್ಯಾಯ ಆಯ್ತಾ?
ಬಿಜೆಪಿ ಸರ್ಕಾರದ ಸಾಧನೆ ಯಾರು ಕಣ್ಣಿಗೆ ಕಂಡು ಬರೋಲ್ಲ ಅವ್ರು ಪಕ್ಷ ತೊಳಿತಾರೆ. ಹೆಜ್ಜೆ ಇಟ್ರೆ ಬಿಜೆಪಿ ಸಾಧನೆ ಕಾಣ್ತತಿ, ಕಣ್ಣು ತರಿದ್ರೆ ಬಿಜೆಪಿ ಸಾಧನೆ ಕಾಣ್ತತಿ. ನೀರಿಲ್ಲ ಅಂತಾರ ಎಲ್ಲಿ ಹೆಚ್ಚೆಚ್ಚಿಗೂ ಬಿಸ್ಲರಿ ವಾಟರ್ ವ್ಯವಸ್ಥೆ ಐತಿ ಇವತ್ತು ರಾಜ್ಯದೊಳಗ. ಕೆರೆವು ಕಟ್ಟಿವು ಗುಂಡಿವು ನೀರು ಕುಡಿತಿದ್ವಿ ನಾವು, ಎಲ್ಲಿ ಬೇಕಾದಲ್ಲಿ ಈಗ ಬಿಸ್ಲರಿ ನೀರು ಕುಡಿತೇವಿ. ಆಮ್ಯಾಕೆ ಕೇಂದ್ರ ಸರ್ಕಾರದವರು 6,000 ಹಾಕಿದ್ರೆ ರಾಜ್ಯ ಸರ್ಕಾರದವರು 4,000 ಹಾಕ್ಯಾರ. ನಮ್ಮ ಬೊಮ್ಮಾಯಿಯವರು ಹಾಲಿನ ಡೈರಿ ಯೂಸ್ ಮಾಡ್ಯಾರ. ಎಲ್ಲಿ ಹೋದ್ರು ರೋಡ್, ಬಂದಾರು, ರಸ್ತೆ ಎಲ್ಲಿ ನೋಡಿದ್ರು ಅಭಿವೃದ್ಧಿ, ಸಾಲಿ, ಕಾಲೇಜುಗಳು, ದೊಡ್ಡ ದೊಡ್ಡ ಕೆಲಸಗಳಾಗ್ಯಾವ. ಅವ್ಯಾವು ಈ ಕುರುಡ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಏನಿದ್ರು ಭ್ರಷ್ಟಾಚಾರ ತೊಲಗಿಸುವ ಸರ್ಕಾರ ಅಂದ್ರೆ ಬಿಜೆಪಿ ಸರ್ಕಾರ. ಎಸ್ ಸರ್, ಬಣಕರ್ಗೆ ಯಾಕೆ ಅನ್ಯಾಯ ಮಾಡಿದ್ರಿ? ಬಣಕಾರ್ಗೆ ಭಾರತೀಯ ಜನತಾ ಪಾರ್ಟಿ ಯಾವತ್ತು ಅನ್ಯಾಯವನ್ನು ಮಾಡಲಿಲ್ಲ. ಕಳೆದ 2018 ಚುನಾವಣೆಯಲ್ಲಿ ಬಣಕಾರ್ ಅವರ ವಿರುದ್ಧ BC ಪಾಟೀಲ್ ಗೆದ್ರು. ಸೋತಿದ್ದ ಕಾರಣಕ್ಕಾಗಿ ಮಾಜಿ ಶಾಸಕರಾಗಿ UB ಬಣಕಾರ್ ಅವರು ಮನೆಯಲ್ಲಿ ಕುಂತಿದ್ರು. ಆದ್ರೂ ಕೂಡ ಬಣಕಾರ್ ಅವ್ರನ್ನ ನಮ್ಮ ಪಾರ್ಟಿಗೆ ಸೇರಿಸಿಕೊಂಡು ನಿಗಮ ಮಂಡಳಿಯ ಅಧ್ಯಕ್ಷರನ್ನ ಮಾಡಿ 3.5 ವರ್ಷಗಳ ಕಾಲ ಅಧಿಕಾರ ಕೊಟ್ಟು ಓಡಾಡಕ್ಕೆ ಇನ್ನೋವಾ ಕಾರ್ ಕೊಟ್ಟು ಎಲ್ಲಾ ಕೆಲಸ ಮಾಡ್ಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ಆದ್ರೆ ಚುನಾವಣೆ ಹತ್ರ ಬಂದಂತೆ ಪಾರ್ಟಿ ಕೊಟ್ಟಿದ್ದನ್ನ ಮರೆತು ಇವತ್ತು ವಿರೋಧ ಪಕ್ಷಕ್ಕೆ ಹೋಗಿದ್ದಾರೆ, ಕಾಂಗ್ರೆಸ್ಗೆ ಹೋಗಿದ್ದಾರೆ. ಬಹಳ ಸಂತೋಷ. ಬರೋ ಚುನಾವಣೆಯಲ್ಲಿ 2023ರಲ್ಲಿ ಅಭಿವೃದ್ಧಿಯ ಅಜೆಂಡಾವನ್ನು ಇಟ್ಕೊಂಡು ಇಡೀ ರಾಜ್ಯದಲ್ಲಿ ಮತ್ತು ಈಗ ಹಾವೇರಿ ಜಿಲ್ಲೆಯಲ್ಲಿ BC ಪಾಟೀಲ್ರಿಗೆ ಎಷ್ಟು ದುಡ್ಡು ಕೊಟ್ರಿ? ಅವ್ರು ಹೇಳ್ತಾ ಇದಾರೆ, ಅವ್ರು ಒಳ್ಳೆ ದುಡ್ಡು ಕೊಟ್ರ ಅಂತ. ಎಷ್ಟು ಕೊಟ್ರಿ? ಅಲ್ಲ, ದುಡ್ಡು ಕೊಟ್ಟಿದ್ದನ್ನ ಯಾರು ನೋಡಿದಾರಲ್ಲ ಅವರು ಸಾಕ್ಷಿಯನ್ನು ಕೊಡ್ಲಿ, ಅವ್ರ ಸಾಕ್ಷಿಯನ್ನು ಕೊಡ್ಲಿ. ದುಡ್ಡು ನಮ್ ಕೊಟ್ಟಿದ್ದನ್ನ ನಾವು ನೋಡಿದೀವಿ ಅಂತೇಳಿ ನಾವು ದುಡ್ಡು ಕೊಟ್ಟು ಯಾರನ್ನು ಸೇರಿಸಿಕೊಳ್ಳುವಂತ ಪ್ರಮೇಯ ಇಲ್ಲ. ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರಾದ್ಯಂತ ಅದರದೇ ಆದಂತ ಒಂದು ಸಿದ್ಧಾಂತವನ್ನು ಹೊಂದಿದೆ. ಅಭಿವೃದ್ಧಿಯ ಸಿದ್ಧಾಂತದ ಕಾರಣಕ್ಕೆ BC ಪಾಟೀಲ್ರು ಯಾಕೆ ಹೋದ್ರು, ಬಣಕಾರ್ ಯಾಕೆ ಹೋದ್ರು, ಎಲ್ಲವನ್ನು ಜನ ಮಾತಾಡ್ತಾ ಇದ್ದಾರೆ. ನಾನು ಈ ಹಾವೇರಿ ಜಿಲ್ಲೆ ಸಮಸ್ಯೆಗಳ ಬಗ್ಗೆ ಕೂಡ ಮಾತಾಡಬೇಕಾಗಿದೆ. 6 ತಾಲೂಕುಗಳಿದಾವೆ. 6ರಲ್ಲಿ 5 ಜನ ಭಾರತೀಯ ಜನತಾ ಪಕ್ಷದ ಶಾಸಕರಿದ್ದಾರೆ, ಒಬ್ರು ಕಾಂಗ್ರೆಸ್ನ ಶಾಸಕರಿದ್ದಾರೆ. ಈ ಜಿಲ್ಲೆಯಲ್ಲಿ ನಿಜವಾಗ್ಲೂ ಕೂಡ ಜನರಿಗೆ ಆಗ್ಬೇಕಾಗಿರ್ತಕ್ಕಂಥ ಕೆಲಸ ಏನು? ಮುಖ್ಯಮಂತ್ರಿಗಳ ಜವಾಬ್ದಾರಿಯುತ ಕೆಲಸ ಮಾಡಿದ್ರ? ವಿಪಕ್ಷ ಆಗಿರ್ತಕ್ಕಂಥ ಕಾಂಗ್ರೆಸ್ನ ಜವಾಬ್ದಾರಿ ಏನು? ಈ ಎಲ್ಲವನ್ನ ಮಾತಾಡಿಸ್ತೀರಿ. ಇದಕ್ಕೂ ನಡುವೆ VIP ಅಖಾಡದಲ್ಲಿ ಚಿಕ್ಕದೊಂದು ಬ್ರೇಕ್.